ಗಾಡಿ ಪೂಜೆ ಕಾಯಿ ಎಲ್ಲ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆಗಿದೆ. ವಿನಂತಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮಾಸ್ತೇನಹಳ್ಳಿ ಅಲ್ಲ ಮಾಸ್ತೇನಹಳ್ಳಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಅತ್ತೆಯವರು. ಸೊ ಆ್ಯಕ್ಚುಲಿ ಇವತ್ತೊಂದು ದರ್ಶನ ಆಯಿತು. ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ಬಂದು ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಈ ಸತಿ ಮಿಸ್ ಮಾಡದೆ ಬಂದು ಹೋಗ್ಬೇಕು. ಸೊ ನೋಡಿ ತೋರಿಸ್ತೀನಿ, ಇದೇ ದೇವಸ್ಥಾನ. ಆ್ಯಕ್ಚುಲಿ ಇದು ಎಲ್ಲಿರೋದು ಅತ್ತ ಮಸ್ತೇನಹಳ್ಳಿ ಅಂದರೆ ಇದ್ರ ಹತ್ರ ಯಾವುದೋ ಉಸ್ಕೂರ್ ಗೇಟ್ ರೋಡ್ ಹೋಗುತ್ತಲ್ಲ, ಜಿಗಣಿ ರೋಡ, ಜಿಗಣಿ ರೋಡ್ ಹೋಗುತ್ತಲ್ಲ, ಅಲ್ಲಿ ಸಿಗುತ್ತೆ. ದರ್ಶನ ಅಂತೂ ಆಯಿತು, ಖುಷಿ ಆಯ್ತು ನನಗಂತೂ. ಲಾಸ್ಟ್ ಟೈಮು ಬಂದೋಗಿ ಅದಕ್ಕೆ ಬೇಜಾರಾಗಿತ್ತು, ಇವಾಗ ಬಂದೋಗಿ ಖುಷಿ ಆಗ್ತೀವಿ. ಆ್ಯಕ್ಚುಲಿ ಇವಾಗ ನೆಕ್ಸ್ಟು ರಾಘವೇಂದ್ರ ಸ್ಟೋರ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ, ಕ್ಲೋಸ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಬ್ಯಾಕ್ ಟು ಮೈಸೂರು ಅಷ್ಟೇ. ಹರ ಹರ ಮಹಾದೇವ್ ಹೇಳತ್ತೆ, ಹರ 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 ಮಹಾದೇವ್. ಓಕೆ, ರಾಘವೇಂದ್ರ ಸ್ಟೋರ್ಸಿಗೆ ಬಂದಿದ್ವಿ. ಬೇರೆ ಆ್ಯಕ್ಚುಲಿ ಫುಲ್ ಕ್ಲೋಸಿಂಗ್ ಟೈಮಿಗೆ ಬಂದುಬಿಟ್ಟಿದ್ವಿ. ಏನು ಟ್ರಾಫಿಕ್. ಹೌದು, ಆ್ಯಕ್ಚುಲಿ ಇಲ್ಲಿ ನಮಗೆ ಸಿಕ್ಕಿದ್ದು ಇಡ್ಲಿ ವಡೆ ಒಂದು ತೊಗೊಂಡಿದ್ದೀವಿ. ಓಕೆ, ಟೇಸ್ಟ್ ಮಾಡಪ್ಪ, ನೋಡೋಣ. ಇಡ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಶಾವಿಗೆ ಉಪ್ಪಿಟ್ಟು ಮತ್ತು ವೀಕಲ್ಲ ರೈಸ್ ಬಾತು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿ. ಸೂಪರ್ ಆಗಿದೆ ಮಾತ್ರ ಇಡ್ಲಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಮಾತ್ರ, ಸೂಪರ್. ಅಲ್ಟಿಮೇಟ್ ಆಗಿದೆ. ಆ್ಯಕ್ಚುಲಿ ಚಟ್ನಿಗೆ ಫೇಮಸ್ ಇಲ್ಲಿ. ಚೆನ್ನಾಗಿದೆ. ಚಟ್ನಿ ಇಡ್ಲಿ ಆ ಚಟ್ನಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಅಂದರೆ ಸಕ್ಕತ್ತಾಗಿದೆ ಮಾತ್ರ. ಹಂಗೆ ಬಾಯಿಗೆ ಹಾಕೊಂಡೆ. ವಡೆ ಹೆಂಗಿದೆ? ವಡೆ ಟೇಸ್ಟ್ ಇಲ್ಲ ಇಡ್ಲಿನೇ ತುಂಬ ಇಷ್ಟ ಆಗ್ತದೆ. ಇನ್ನೊಂದ್ಸತಿ ಟೇಸ್ಟ್ ಮಾಡ್ತೀನಿ. ವಡೆ ಟೇಸ್ಟ್ ಮಾಡೋಣ ಈಗ. ನೈಸ್, ಸೂಪರ್ ಆಗಿದೆ. ಎರಡು ಚೆನ್ನಾಗಿದೆ. ಸೂಪರ್ ಆಗಿದೆ, ಮಸ್ಟ್ ಟ್ರೈ ಇದು. ಆ್ಯಕ್ಚುಲಿ ಇವನು ಶಾವಿಗೆ ಉಪ್ಪಿಟ್ಟು ತಿಂದಿಲ್ಲ. ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಬಟ್ ಏನಂದರೆ ಶಾವಿಗೆ ಉಪ್ಪಿಟ್ಟು ರೈಸ್ ಬಾತ್ ಫೇಮಸ್ಸು. ಇಡ್ಲಿ ವಡೆನೂ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಬಟ್ ಏನು ಗೊತ್ತಾ, ಇಡ್ಲಿ ವಡೆ ಕಾಮನ್ನು. ಬಟ್ ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಕೈಯಲ್ಲಿ ಹ್ಯಾಂಡ್ಮೇಡಲ್ಲಿ ಮಾಡ್ತಾರಲ್ಲ, ಅದು ಸೊ ದಟ್ ಈಸ್ ಲೈಕ್ ಹೆಂಗೆ ಹೇಳ್ತೀನಿ ಅಂದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲ ಇಡ್ಲಿ ವಡೆ ಬಂದು ತಿಂದಿದ್ದು ಇವತ್ತು ಖುಷಿ ಆಯ್ತು. ಆ್ಯಕ್ಚುಲಿ ಚೆನ್ನಾಗಿದೆ, ಆ್ಯಕ್ಚುಲಿ ಇಟ್ಸ್ ವರ್ತ್. ಈಗ ಇನ್ನೊಂದು ವೀಕಲ್ಲಿ ಮತ್ತೆ ಇನ್ನೊಂದ್ಸತಿ ಇಡ್ಲಿ ವಡೆ ತಿಂದು ಮತ್ತು ಶಾವಿಗೆ ತಿನ್ನಕ್ಕೆ ಬರ್ತೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನೋ ಮನೇಲಿ ಮಾಡಿರೋ ಥರ ಇದೆ. ಓಕೆ, ನೋಡೋಣ. ಮತ್ತೆ ಇದನ್ನು ತಿಂದ್ಬಿಟ್ಟು ವಿದ್ಯಾರ್ಥಿ ಬಂದಲ್ಲಿ ಒಂದು ದೋಸೆ ತಿನ್ನೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಟೈಮ್ ಆದರೆ ಹೋಗ್ತೀವಿ, ಇಲ್ಲಾಂದರೆ ಬ್ಯಾಕ್ ಟು ಮೈಸೂರು. ಓಕೆ, ಇದಕ್ಕೆ ಹೋಗೋದು ಬೇಡವಾ ರಾಮೇಶ್ವರಂ ಕೆಫೆಗೆ? ರಾಮೇಶ್ವರಂ ನೋಡೋಣ, ಯಾವುದು ಹತ್ರ ಆಗುತ್ತೆ ಅದನ್ನು ಟ್ರೈ ಮಾಡೋಣ. ಬಾತ್ ಟ್ರೈ ಮಾಡಬೇಕು ಅಂತ ಅಲ್ಲಿ. ಲಾಸ್ಟ್ ಟೈಮ್ ರಾಮೇಶ್ವರಂ ಕೆಫೆಗೆ ಹೋಗಿದ್ವಿ. ಈ ಸತಿ ನಮ್ಮ ತಮ್ಮ ಇರೋ ಏರಿಯಾದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾತ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಇಂದಿರಾನಗರ್ ರಾಮೇಶ್ವರಂ ಕೆಫೆ ನೋಡೋಣ ಇವತ್ತು. ಈಗ ಅದಕ್ಕೆ ಮಾಡೋಣ ಅಂತ. ಓಕೆ,
ರಾಮೇಶ್ವರಂ ಕೆಫೆಗೆ ಬಂದಿದ್ವಿ. ಸೊ ಇವಾಗ 2 ತೊಗೊಂಡಿದ್ದೀವಿ. ಒಂದು ಚಿತ್ರಾನ್ನ, ಇನ್ನೊಂದು ರವಾ ಮಸಾಲೆ ದೋಸೆ. ಸೊ ನಮ್ಮಣ್ಣ ಇದು 2 ಟ್ರೈ ಮಾಡ್ತಾ ಇದ್ದಾನೆ. ನೋಡೋಣ. ಲೆಮನ್ ರೈಸ್ ಟ್ರೈ ಮಾಡು. ವಿತ್ ಚಟ್ನಿ ಟ್ರೈ ಮಾಡು. ಸಾರಿ, ಫಸ್ಟು ವಿತೌಟ್ ಚಟ್ನಿ ಟ್ರೈ ಮಾಡು. ಅದು ಖಾರ ಗೊತ್ತಾಗಲ್ಲ. ಹೇಗಿದೆ? ಚೆನ್ನಾಗಿದೆ. ವಿತ್ ಚಟ್ನಿ ಟ್ರೈ ವಿತ್ ಚಟ್ನಿ ಒನ್ಸ್. ಸೊ ಹಂಗೆ ತಿನ್ನೋಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ ವಿತೌಟ್ ಚಟ್ನಿ. ಓಕೆ, ದೋಸೆ ಟ್ರೈ ಮಾಡೋಣ. ನೀನು ಮಾಡು. ಆ್ಯಕ್ಚುಲಿ 2 ದೋಸೆ ಟ್ರೈ ಮಾಡಿದ್ದೀನಿ. ಮಸಾಲೆ ದೋಸೆ ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ರವಾ ದೋಸೆ ಅವತ್ತು ಟ್ರೈ ಘೀ ಪುಡಿ ಆಮೇಲೆ ನಾರ್ಮಲ್ ಮಸಾಲೆ ದೋಸೆ ಎಲ್ಲ ಟ್ರೈ ಮಾಡಿದ್ದೀವಿ. ವಿ ಆರ್ ಟ್ರೈಯಿಂಗ್ ದಿಸ್ ಫಾರ್ ದಿ ಫಸ್ಟ್ ಟೈಮ್. ಹೇಗಿದೆ ಅಂತ ಹೇಳ್ತಾನೆ ನನ್ನ ತಮ್ಮ ಇವಾಗ. ಆ್ಯಕ್ಚುಲಿ ಬಟರ್ ಹಾಕ್ಸ್ಕೊಳ್ಳೋಂಗಿಲ್ಲ, ಬಟರ್ ಹಾಕ್ಸ್ಕೊಂಡೆ ನಾನೇ ಬೇಕು ಅಂತ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕಂಪ್ಯಾರಿಟಿವ್ ಟು ಘೀ ಪುಡಿ ಆ್ಯಂಡ್ ನಾರ್ಮಲ್ ಮಸಾಲೆ ದೋಸೆ ಅದು ಕಂಪೇರ್ ಮಾಡಿದ್ರೆ ಸಕ್ಕತ್ತಾಗಿದೆ. ಅದಕ್ಕಿಂತ ಚೆನ್ನಾಗಿದೆಯಾ? ಹಾಂ, ಓಕೆ. ರವಾ ದೋಸೆ ಬೆಸ್ಟ್ ಅನ್ನಿಸ್ತು ನನಗೆ. ಫುಲ್ ತಿಂತೀಯ ಅಷ್ಟೂ? ಗೊತ್ತಿನಲ್ಲ, ನಾನು ಜೊತೆಗೆ ನೀನು ಸೇರ್ಕೊಳ್ಬೇಕು 15 ದಿನಕ್ಕಾಗಲ್ಲ. ಬಟ್ ಚೆನ್ನಾಗಿದೆ. ವಿತ್ ಚಟ್ನಿ, ಆಲೂಗಡ್ಡೆ ಪಲ್ಯಗಿಂತ ಬರೀ ಚಟ್ನಿಲಿ ತಿಂದರೆ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ. ವಿತ್ ಚಟ್ನಿ ತಿನ್ನಬೇಕು. 3 ಟೈಪ್ ಆಫ್ ಚಟ್ನಿ ಕೊಡ್ತಾರೆ ಬೈಲ್ ದೋಸೆ. 1 2 3 4 ವಿತ್ 3 ಟೈಪ್ ಆಫ್ ಚಟ್ನಿ ಕೊಡ್ತಾರೆ. ಆ್ಯಕ್ಚುಲಿ ಇದೇ ಬೆಸ್ಟು. ಬಟ್ ವಿತ್ ಬಟರ್ ಅಂತ ಅಂದರೆ ಬಟರ್ ಈಸ್ ಆಲ್ಸೋ ವೆರಿ ಗುಡ್. ಹಾಂ, ನನಗೆ ಗೊತ್ತಿರೋಂಗೆ ಆಲೂಗಡ್ಡೆ ಪಲ್ಯಗಿಂತ ಚಟ್ನಿಗೆ ತಿಂದರೆ ಟೇಸ್ಟ್ ಇಲ್ಲ ಸ್ವಲ್ಪ. ಓಕೆ. ಓಕೆ, ಸದ್ಯಕ್ಕೆ ಇದೆರಡೇ ಟೇಸ್ಟ್ ಮಾಡಿದ್ದೀವಿ. ಲೆಟ್ ಮಿ ಟ್ರೈ. ಲೆಟ್ ಮಿ ಟ್ರೈ ಅದು. ರವೆ ನೀರು ದೋಸೆ ಇದಂಗಿದೆ. ಹೌದು, ಚೆನ್ನಾಗಿದೆ. ಹಾಂ, ಆದರೆ ನನಗೆ ಯಾವ ದೋಸೆ ತಿಂದರೂ ಮಸಾಲೆ ದೋಸೆನೇ ಇಷ್ಟ. ಓಕೆ, ಇವಾಗ ಇದನ್ನು ಮುಗಿಸ್ಬಿಟ್ಟು ಮತ್ತೆ ವಿಲಾಗ್ನ ಎಂಡ್ ಮಾಡ್ತೀವಿ. ಅದಕ್ಕೆ ಇದು ಫುಲ್ ಕಂಪ್ಲೀಟ್ ಮುಗಿಸ್ತೀವಿ. ಓಕೆ, ಸೊ ಇವಾಗ ಫೈನಲಿ ಕಾಫಿ ತೊಗೊಂಡಿದ್ದೀವಿ. ಎಸ್. ಸೊ ಅದು ಫಿನಿಶಿಂಗ್ ಟಚ್ ಅಲ್ವಾ. ಕಾಫಿ ನಾನು ಕುಡಿಬಾರ್ದು, ಅದಕ್ಕೆ ಹಾಕೋ ಹೇಳ್ತೀನಿ. ಅದಕ್ಕೆ ಹಾಕೋ. ಹಾಂ, ಎಸ್. ಬಿಡ್ಕೋ, ಹಂಗೆ ಬಿಡ್ಕೋ. ಇಲ್ಲ, ಕೆಳಗೆ ಹಿಡ್ಕೊ. ಇನ್ನೂ ಕೆಳಗೆ ಹಿಡ್ಕೊ. ಹಾಂ, ಬಿಡು, ಜೋರಾಗಿ ಬಿಡಿ. ಇನ್ನೂ ಸ್ವಲ್ಪ ಜೋರಾಗಿ ಬಿಡು. ಹಾಂ, ಇವಾಗ ಹಿಂದ್ಗಡೆಯಿಂದ ಬಿಡ್ಕೊ. ಎಸ್, ಕಲ್ತ್ಕೊಬಿಟ್ಟ. ಲೋಟದಲ್ಲಿ ಕೊಡೋ ಅಭ್ಯಾಸ, ಇದೆಲ್ಲ ಕೊಡೋ ಅಭ್ಯಾಸ ಇದೆ. ಆ್ಯಕ್ಚುಲಿ ಹಂಗೆ ಕುಡಿಬೇಕು. ಚೆನ್ನಾಗಿದೆ ಅಲ್ಲ? ಕಾಫಿ ಥರನೇ ಇರುತ್ತೆ, ಇನ್ನೇಂಗಿರುತ್ತೆ. ಸೊ ಆಯಿತು, ಎಲ್ಲ ಬ್ಯಾಟಿಂಗ್ ಆಡಿ ಆಯಿತು. ಆ್ಯಕ್ಚುಲಿ ರವಾ ದೋಸೆ ತಿನ್ನೋಕ್ಕೆ ಆಲ್ಮೋಸ್ಟ್ 70 to 80% ವಿ ಹ್ಯಾವ್ ಕಂಪ್ಲೀಟೆಡ್. ಈಗ ನಾವು ರಾಮೇಶ್ವರಂ ಕೆಫೆಲಿ ಏನಕ್ಕೆ ಇದೆರಡೇ ಟ್ರೈ ಮಾಡಿದ್ವಿ ಅಂದರೆ ಇನ್ನು ಮುಂಚೆ ಎಲ್ಲನೂ ಟ್ರೈ ಮಾಡಿದ್ವಿ. ಬಟ್ ಇದು ಎಕ್ಸ್ಟ್ರಾ ಇವಾಗ ಟ್ರೈ ಮಾಡಿರೋದು. ಟೊಮೊಟೊ ಬಾಟ್ ಒಂದು ಟ್ರೈ ಮಾಡಬೇಕಿತ್ತು. ನೋಡೋಣ, ಅದಾಗಲೇ ನೆಕ್ಸ್ಟ್ ಟೈಮ್. ಮತ್ತೆ ಬರಬೇಕಂತ. ಇವಾಗ ಇದು ಕಾಫಿ ಕುಡಿದ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ. ಮೈಸೂರು.